ಬಾವಂಗೆ ನಂಗೆ ಗೊತ್ತಾಗಿದ್ದೆ ಮಂಗಳವಾರ ಹೀಗಾಗಿದೆ ಅಂತ. ನಾನು ಫೋನ್ ಮಾಡಿ ಬಾವ ಅಕ್ಕಂಗೆ ಏನಾಯಿತು ಅಂತ ಕೇಳಿದೆ. ಏನಿಲ್ಲ ನಾರ್ಮಲಿ ಇವೆಲ್ಲ ಇರ್ತಾವಲ್ಲ ಅವೇ ಹೊಟ್ಟೆ ನೋವಿನ ಪ್ರಾಬ್ಲಮ್ಮು ಅಂತ ಅಂದರು. ಡಾಕ್ಟರ್ ಏನಂದರು ಅದಕ್ಕೆ ನಾನು ಅಂತ ಕೇಳಿದೆ. ಇಲ್ಲ ಡಾಕ್ಟರ್ ಇನ್ನೂ ಏನೂ ಅಂದಿಲ್ಲ, ರಿಪೋರ್ಟ್ ಬರಬೇಕು ಅಂತ ಹೇಳಿದ್ದಾರೆ ಅಂತ ಅಂದರು. ಹೌದಾ, ನಾರ್ಮಲ್ ಸರಿ ಆಗ್ತಾಳಲ್ಲ ಅಂತ ಹ್ಞೂ ಸರಿ ಆಗ್ತಾಳೆ ಅಂತ ಅಂದರು. ಅದಕ್ಕೆ ನಾನು ಸುಮ್ಮನೆ ಅದೇ. ಮತ್ತೆ ಫೋನ್ ಮಾಡಿದಾಗ ಹೀಗೆ ಏನಂದರು ಡಾಕ್ಟರ್ ಏನಂದರು ಕೇಳಿದ್ರೆ ಏನೂ ಅಂದಿಲ್ಲ ಅಂತಂದರು. ಆದರೂ ನಾನು ಮಗು ಏನಾದರೂ ತಗ್ಸಿದ್ರಾ ಅಂತ ಕೇಳಿದೆ. ಹ್ಞೂ ಮಗು ತಗ್ಸಿದ್ವಿ, ಅದಕ್ಕೆ ಅವಳು ಅಷ್ಟೊಂದು ಇದಾಗಿದ್ದಾಳೆ. ವಾಶ್ರೂಮಿಗೆ ಹೋಗ್ಬೇಕಾದ್ರಲ್ಲ ಅವಳೆಲ್ಲ ಸನ್ನೆ ಮಾಡ್ತಾಳೆ, ನಾನು ಕರ್ಕೊ ಹೋಗ್ತೀನಿ, ನಾಳೆಯಿಂದ ಗಂಜಿ ಕೊಡೋಕ್ಕೆ ಹೇಳಿದ್ದಾರೆ ಡಾಕ್ಟರ್ ಅಂತ ಅಂದರು. ಹೌದಾ, ಹಾಗಾದರೆ ರೆಡಿ ಆಗ್ತಾಳೆ, ನೀನು ಬರ್ತೀಯಾ ಕೇಳಿದ್ರು. ಹಾಂ ಬರ್ತೀನಿ, ನಾನು ಗುರುವಾರ ಬೆಳಗ್ಗೆ ಬರ್ತೀನಿ, ಅಷ್ಟಕ್ಕೆ ಸರಿ ಇರ್ತಾಳೆ ಅಂತ ಅಂದ್ಕೊಂಡಿದ್ದೆ. ಆದರೆ ಅವ್ರು ಏನು ವಿಷಯ ಹೇಳೇ ಇಲ್ಲ ನಮಗೆ ಹೀಗಾಗಿದೆ ಅಂತ. ಮೋಸ್ಟ್ಲಿ ಅವಳೇನಾದರೂ ಹೇಳಿ ನಾವೇನಾದ್ರು ಇದು ಮಾಡ್ತೀವಿ, ಅವಳನ್ನ ಕೇಳ್ತೀವಿ ಅಂತಲೇ ಅವ್ರು ಹೇಳಿಲ್ಲೇನೋ ನನಗೆ ಗೊತ್ತಿಲ್ಲ. ಅವ್ರು ಬೇಕು ಅಂತಲೇ ಕೊಲೆ ಮಾಡಿದ್ದಾರೆ ಅಂತಲೇ ನಾನು ಇದು ಮಾಡ್ತೀನಿ. ಅವರು ಮಗ ಮತ್ತು ಅಮ್ಮ ಹೊಡೆದಿರ್ಬೋದು ಅಥವಾ ಹೊಟ್ಟೆಗೆ ಒದ್ದಿರ್ಬೋದು. ಪಾಪು ಬೇಡ ಅಂತ ಅವ್ರ ಮನಸ್ಸಲ್ಲಿ ಇತ್ತು. ಅವ್ರು ಹೇಳಿದರು ಅಬೋರ್ಷನ್ ಮಾಡ್ಸೋಣ ಅಂತ. ಆದರೆ ಅಕ್ಕಂಗೆ ತುಂಬ ಖುಷಿ ಇತ್ತು ನಾನು ಪ್ರೆಗ್ನೆಂಟ್ ಆಗ್ತಿದ್ದೀನಿ ಅಂತ. ನನ್ನ ಹತ್ರ ತುಂಬ ಖುಷಿಯಿಂದ ಹೇಳ್ಕೊಂಡಿದ್ಲು. ಆದರೆ ಬಾವ ಹೀಗೆ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅವರಿಬ್ಬರು ಹೊಡೆದು ಬಡ್ದು ಅವಳಿಗೆ ಕಷ್ಟ ಕೊಟ್ಟು ಹೀಗೆ ಮಾಡಿದ್ದಾರೆ. 6 ತಿಂಗಳು. ಖುಷಿಯಾಗಿದ್ರಾ ಆರಂಭದಲ್ಲಿ? ಹಾಂ, ಖುಷಿಯಾಗಿದ್ಲು. ಮದುವೆ ಆಗ್ತೀನಿ ಅಂತ ತುಂಬ ಖುಷಿಯಾಗಿದ್ಲು. ಅವಳು ಇಷ್ಟಪಟ್ಟಿರೋನೇ ಆಗಿದ್ದು. ತುಂಬ ಖುಷಿಯಾಗಿದ್ಲು. ಆದರೆ ಹೀಗೆ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಹಾಂ, ಟಾರ್ಚರ್ ಕೊಡ್ತಿರ್ಲಿಲ್ಲ, ಮಾತಾಡ್ತಿರ್ಲಿಲ್ಲ ಅವರಿಬ್ಬರು. ಅಂದರೆ ನಾನು ಫೋನ್ ಮಾಡ್ತಿದ್ದೆ ಅಕ್ಕಂಗೆ. ಫೋನ್ ಮಾಡಿದರೆ ಲೌಡ್ ಸ್ಪೀಕರ್ ಅಲ್ಲಿ ಪಕ್ಕದಲ್ಲೇ ಕುತ್ಕೊಂಡಿರೋ ಲೌಡ್ ಸ್ಪೀಕರ್ ಹಾಕ್ಕೊಂಡು, ಅಕ್ಕ ಲೌಡ್ ಸ್ಪೀಕರ್ ಹಾಕ್ಕೊಂಡಿದ್ಯಾ, ನಂಗೆ ಒಂಥರ ಗೊರ ಅನಿಸ್ತಿದೆ, ಬಾವ ಅಲ್ಲೇ ಪಕ್ಕದಲ್ಲಿ ಕುತ್ಕೊಂಡಿರು ಅಂತ ಕೇಳಿದ್ರೆ ಇಲ್ಲ ಕಣೆ ಇಲ್ಲ ಅಂತ ತುಂಬ ಸಣ್ಣಕ್ಕೆ ಮಾತಾಡೋಳು. ನಂಗೆ ಗೊತ್ತು ಅಕ್ಕ, ನೀನು ಸಪ್ರೇಟಾಗಿ ಮಾತಾಡಕ್ಕ ಅಂತ ಹೇಳಿದ್ರೆ ಇಲ್ಲ. ಆದರೆ ಒಂದೊಂದು ದಿನ ಅಂತೂ ಅಕ್ಕಂಗೆ ಫೋನ್ ಕೊಡ್ತಿರಲಿಲ್ಲ. ಅಕ್ಕನ ಫೋನ್ ನಾವನ್ನೇ ತೊಗೊಂಡು ಹೋಗೋನು, ಅಕ್ಕಂಗೆ ಕೊಡು ಈ ಬಾವ ಅಂತಂದರೆ ಇಲ್ಲ, ಅತ್ತೆ ಸೊಸೆ ಇಬ್ಬರು ಟಿ ವಿ ನೋಡ್ತಾಯಿದ್ರು, ಟಿ ವಿ ಮೇಲೆ ಬಿದ್ದಿದ್ದಾರೆ ಅಂತ ಹೇಳ್ತಿದ್ರು. ಅಕ್ಕ ನಾನು ಫೋನ್ ಮಾಡಿದ್ದೀನಿ ಅಂದರೆ ಯಾಕೆ ಮಾತಾಡೋದಿಲ್ಲ, ಕೊಡಿ ಅಂದರೆ ಇಲ್ಲ ನನ್ನ ಜೊತೆ ಮಾತಾಡಿ, ನೀನು ಅವಳ ಜೊತೆ ಯಾಕೆ ಮಾತಾಡ್ತೀಯಾ ಅಂತ ಅನ್ನೋರು. ಅಂದರೆ ನಂಗೆ ನಿಮ್ಮ ಹತ್ರ ಮಾತಾಡೋಕ್ಕೆ ಇಷ್ಟ ಅಲ್ಲ, ನಂಗೆ ಅಕ್ಕಂಗೆ ಕೊಡಿ ಅಂದರೆ ಕೊಡ್ತಾನೆ ಇರಲಿಲ್ಲ. ಯಾಕಿತ್ತೋ ಏನೋ ಗೊತ್ತಿಲ್ಲ. ಅವಳು ಹೋಗ್ತಾ ಅವರಿಗೆ ಇಷ್ಟ ಆಗಲಿಲ್ವಿಲ್ಲ, ಅವಳು ನಡತೆ ಅಭಾವೆಲ್ಲ ಇಷ್ಟ ಆಗ್ತಿರ್ಲೇನೋ ಏನೋ ಗೊತ್ತಿಲ್ಲ. ಅವಳಿಗೆ ಕೆಲಸ ಏನೂ ಮಾಡೋಕ್ಕೆ ಬರ್ತಿರಲಿಲ್ಲ. ಮಾತು ಅಷ್ಟೇ ಅವಳದು, ಸ್ವಲ್ಪ ಮಾತೇ ಜಾಸ್ತಿ ಆಡ್ತಾ ಇರಲಿಲ್ಲ. ಕೆಲಸನೂ ಅಷ್ಟೇ. ಹಾಂ, ಹೇಳ್ಕೊಂಡಿದ್ಲಿ. ನನಗೆ ಮನೆಗೆ ಹೋಗ್ಬೇಕು ಅನಿಸ್ತಿದೆ ದೀಕ್ಷಿತಾ, ಕಳಿಸ್ತೇನೆ ಇಲ್ಲ ಇಲ್ಲಿ ಯಾರು. ಹಾಂ, ಕಳಿಸ್ತಾನೆ ಇಲ್ಲ, ನನಗೆ ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ. ನಾನು ಹೋಗಬೇಕು ದೀಕ್ಷಿತಾ ಅಂತ ಒಂದು ಸತಿ ಹೇಳಿದ್ಲು ನನ್ನ ಹತ್ರ. ಅದಕ್ಕೆ ನಾನು ಭಾವನ ಕೇಳಿದ್ದೆ, ಯಾಕೆ ಭಾವ ಅವಳು ಕಷ್ಟ ಸುಖ ನೀವು ನೋಡ್ಕೋಬೇಕು ತಾನೆ, ಅವಳನ್ನ ಕರ್ಕೊಂಡು ಹೋಗಿ ಅಂತ ಅಂದೆ. ಇಲ್ಲ ಕರ್ಕೊಂಡು ಹೋಗ್ತೀನಿ, ಒಂದು 2 ದಿನ ಕೆಲಸ ಇದೆ, ಕೆಲಸ ಬಿಟ್ಟು ಹೋಗ್ಬೋದಲ್ಲ ಅಂತಂದರೆ ಇಲ್ಲ. ಸಾವಿಗೇನು ಕಾರಣ? ಏನು ದೂರು ಕೊಟ್ಟಿದ್ದೀರಾ? ಸಾವಿಗೇನು ಕಾರಣ? ಸಾವಿಗೆ ಅಂದರೆ ಹೆಂಗೆ ಹೊಡೆದ್ರು, ಯಾರು ಹೊಡೆದ್ರು, ಎದಕ್ಕೆ ಹೊಡೆದ್ರು, ಏನು ಕಂಪ್ಲೇಂಟ್ ಮಾಡಿದ್ದೀರಾ? ಹಾಂ, ಮಾಡಿದ್ದೀವಿ. ಏನು? ಅವ್ರ ಅತ್ತೆ ಅವ್ರ ಗಂಡನೇ. ಕುತ್ತಿಗೆ ಮೇಲೆ ಮಾರ್ಕ್ ಇದೆ ಬ್ಲ್ಯಾಕ್. ಕುತ್ತಿಗೆ ಹಿಚ್ಕಿ ಹೊಡೆದು ಕೊಂದಿರ್ಬೋದು. ಹೌದಾ? ತನಿಖೆ ಆಗಬೇಕಿದು. ಆಗಬೇಕು, ಅಕ್ಕಂಗೆ ನ್ಯಾಯ ಸಿಗಬೇಕು. ಅವರಿಬ್ಬರಿಗೆ ಸಾಯೋದಕ್ಕೆ ಅವ್ರು ಜೈಲಲ್ಲೇ ಇರಬೇಕು. ಅವರಿಗೆ ಒಂದು ಹೆಣ್ಣು ಕೂಡ ಕಣ್ಣೆತ್ತು ನೋಡಬಾರ್ದು ಅವರು ಲೈಫಲ್ಲಿ, ಆ ಥರ ಆಗಬೇಕು ಅವರಿಗೆ. ಮದುವೆ ಮಾಡಿಕೊಟ್ಟೆ ಕುರನ್ ಬಳಿ ಸೂಡೂರು ಕುಂಸೆ ವಶಾಕ ಅಂತೇಳಿ. ಅವನ ತಾಯಿ ಹೆಸರು ನೀಲಾವತಿ. ಮದುವೆ ಮಾಡಿಕೊಟ್ಟು 6 ತಿಂಗಳಾಯಿತು. 6 ತಿಂಗಳಿಗೆ 3 ತಿಂಗಳು ಗರ್ಭಿಣಿ. ಮದುವೆ ಮಾಡಾಗ ಒಳ್ಳೆ ಚೆನ್ನಾಗಿದ್ದರು, ಖುಷಿಲಿದ್ದರು, ಕಡೆಗೆ ಬತ್ತ ಒಂಥರ ಅವನೇ ಮಕ ಇದು ಒಂಥರ ತರ ಮಾಡವ. ಏನತ್ತೆ ಮಗ ಹಿಂಗೆ ಕೇಳಿದ್ರೆ ಇಲ್ಲ ನನಗೇನು ಟಾರ್ಚರ್ ಕೊಡ್ತಾರೆ, ಮಾತಾಡೋಕ್ಕೆ ಕೊಡಲ್ಲ ಅಂತೇಳು. ಉಂಡದ್ದು ತಿಂದು ಪೂರ್ತಿ ನನ್ನ ಹತ್ರ ಅವಳು ಹೇಳಂತ ಹುಡುಗಿ. ಅದೇನೇ ಬ್ಯಾಗ್ ಫೋನ್ ಇಟ್ಟೆ ಅಂದರೆ ಇಲ್ಲ ಜಾಸ್ತಿ ಮಾತಾಡೋಕ್ಕೆ ಕೊಡಲ್ಲ, ಅದಕ್ಕೆ ಇಟ್ಟೆ ಅನ್ನೋಳು.
ಆದರೂ ನಾನು ಫೋನ್ ಮಾಡ್ತಲೇ ಇದ್ದೆ. ಇಲ್ಲ ಅಪ್ಪಾಜಿ ಹಿಂಗೆ ಅಂತೆ ಆಪ್ರೇಷನ್ ಮಾಡಿ ಸಿಸ ತೆಗಿಬೇಕಂತೆ ಅಂತ ಹೇಳ್ತಾ ಇದ್ದಾರೆ ಅಂದ್ಲು. ಸರಿ ಮಗ ಅದು ಎಂತಕ್ಕೆ ಮಾಡ್ತಾರಂತ ಕೆಲಸವ ಅಂತ ಕೇಳಿದೆ. ಏನೋ ನಂಗೆ ಗೊತ್ತಿಲ್ಲ, ಆಪ್ರೇಷನ್ ಮಾಡಿ ಸಿಸ ತೆಗಿತಾರೆ ಅಂತ ನಂಗೆ ಟಾರ್ಚರ್ ಕೊಡ್ತಾರೆ, ನಾ ಭಾಳ ಟಾರ್ಚರ್ದಲ್ಲಿ ಇದ್ದೀನಿ ಅಂದ್ಲು. ಸರಿ ನೋಡೋಣ ಅಂತ ಹೇಳಿದೆ. ಸ್ವಲ್ಪ ಎಷ್ಟು ಬೇಗ ಗಡಿಬಿಡಿ ಬೇಡಲ್ಲ, ನಿಧಾನದಲ್ಲಿ ನೋಡೋಣ ಅಂದೆ. ನೋಡೋಣ ಅನ್ನೋರೊಳಕ್ಕೆ ಈ ಹಬ್ಬದಲ್ಲಿ ಅವ ಕೊಲೆ ಮಾಡಿದ್ದೇನೆ. ಕುತ್ತಿಗೆ ನಾನು ಆಸ್ಪತ್ರೆಗೆ ಬಂದು ನೋಡೋಲ್ಲರಿಗೆ ಕುತ್ತಿಗೆ ಎಲ್ಲ ಕಪ್ಪಾಗಿ ಬಾಯೆಲ್ಲ ಇದು ಮಾಡಿ ಪಾಲಿದಾಲ್ ಹಾಕಿ ಕೊಲೆ ಮಾಡಿದ್ದಾನೆ, ಕುತ್ತಿಗೆ ಹಿಂಚಿ. ನಾನು ಏನಾಯ್ತ ಅಂತ ಆಸ್ಪತ್ರೆಗೆ ಫೋನ್ ಮಾಡಿ ಕೇಳ್ತಲೇ ಇದ್ದೆ. ಕಡೆಗೆ ಅವಳಿಗೆ ಫೋನ್ ಕೊಡದೆ ಹೋದ ಅವ. ಇಲ್ಲ ನೀವೇನು ಹೆದರಿಕೆನೋದು ಬೇಡ, ಬರೋದು ಬೇಡ, ವಾಂತಿ ಬೇದಿ ಶುರುವಾಗೈತೆ, ಚೆನ್ನಾಗಿ ಐದಾಳೆ, ನೀವೇನು ತಲೆ ಕೆಡಿಸಿಬೇಡಿ ಅಂದ. ನಾನು ಕಡೆಗೆ ಇಲ್ಲಿ ಬಂದು ಆಸ್ಪತ್ರೆಗೆ ಬಂದು ನೋಡ್ದಲ್ಲರಿಗೂ ನನ್ನ ಮಗಳು ಐದಾಳೆ ಆಸ್ಪತ್ರೆಯಲ್ಲಿ ಅಂತ ಆಯ್ತು. ಇದೇ ಮೆಗನೆ ಆಸ್ಪತ್ರೆಯಲ್ಲಿ ನಾನು ಇಲ್ಲಿ ಬಂದು ಗಾಡಿ ಇಳಿದ ಮೇಲೆ ನನ್ನ ಮಗಳು ಹಿಂಗೆ ಆಯ್ತು, ಹಿಂಗೆ ಮಾಡ್ಯಾರಂತ ನಾನು ಬಂದು ನೋಡಿದ್ದೆ ಬಿಟ್ಟು ನನಗೆ ಹೇಳಲಿಲ್ಲ. ಗರ್ಭಪಾತ ಆಗಿತ್ತಾ? ಆಪರೇಷನ್ ಆಗಿತ್ತಾ? ಹಾಂ, ಆಪರೇಷನ್ ಆಗಿತ್ತು. ಗರ್ಭಪಾತ ಆಗಿತ್ತಾ? ಹಾಂ, ನಾ ಬಂದು ನೋಡಿ ಆಮೇಲೆ ಮಗು ತೆಗ್ದಿದ್ರ? ಮಗು ತೆಗೆದು ಆಪ್ರೇಷನ್ ಮಾಡಿ ಅವನೇ ಹೇಳಿದ, ಮಗು ತೆಗ್ಸೀವಿ ನಾವು, ಆಪ್ರೇಷನ್ ಮಾಡಿ, ನೀವು ಏನು ಹೆದ್ರೋದು ಬೇಡ ಅಂತ ನನ್ನ ಹತ್ರ ಅವಾಗ ಹೇಳಿದ. ಯಾಕೆ ತೆಗ್ಸಿದ್ರ ಮಗು? ಯಾಕೆ ತೆಗ್ಸೋರು ಕಾರಣ ಅಂತ ನಂಗೆ ಗೊತ್ತಿಲ್ಲ. ಅಂದರೆ ಅವನಿಗೆ ಏನು ಈ ಕಾರಣ ಇತ್ತೋ ಏನಿತ್ತೋ ಗೊತ್ತಿಲ್ಲ. ಎಲ್ಲಿ ತೆಗೆದ್ರು ಮಗುನ? ಮೇಘನೆ ಆಸ್ಪತ್ರೆ ತೆಗೆದು ನೀವು ಹೆದರಿಕೆ ಬೇಡಿಯಪ್ಪ, ನಾವು ಇದೀವಿ, ಏನು ತೊಂದರೆ ಇಲ್ಲ ಅಂತಲೇ ಹೇಳ್ತಾ ಬಂದ ನನ್ನ ಹತ್ರ. ನಾನು ಮುಂಚೆ ಬೆಳಿಗ್ಗೆ ಮತ್ತೆ ಅವಳಿಗೆ ಫೋನ್ ಮಾಡಿ ಮಾತಾಡಿದೆ. ಹಿಂಗೆ ಮಾಡಿದ್ರೆ ಈಗ ಅದಕ್ಕಿಂತ ಒಂದು ಗಂಡ ಮತ್ತು ಅತ್ತೆ ಸೇರಿ ಮಾಡ್ಬೇಕಾದ್ರೆ ಬೆಳಿಗ್ಗೆ ಮುಂಚೆ ಫೋನ್ ಮಾಡಿದೆ. ಮತ್ತು ಮರುದಿನ ಫೋನ್ ಮಾಡೋರೊಳಗೆ ಅವ್ನು ಹಿಂಗೆ ಅಂದ, ಏನು ಹೆದರಿಕೆನೋದು ಬೇಡ, ನಾವು ಒಬ್ಬರು ಮಗು ತೆಗ್ದೀವಿ, ನೀವು ಏನು ತಲೆ ಕೆಡಿಸಬೇಡಿ, ಚೆನ್ನಾಗಿದ್ದಾಳೆ ಅಂದ. ತಾಯಿ ಮಗ ಸೇರಿ ಈ ಕೆಲಸ ಸ್ವಲ್ಪ ಇದು ಮಾಡ್ತಲೇ ಇದ್ದರು. ಅವರು ಒಂದು ವಾರ ನನ್ನ ಮನೇಲಿ ಮಗಳು ಬಿಡಲಿಲ್ಲ. ಅವರು ಮದುವೆ ಆದಮೇಲೆ ಕೂಡೆ ಬರೋದೇ ಕೂಡೆ ಕಟ್ಟಿಗೆ ಹೋದ. ಅಪ್ಪ ತಾಯಿ ಕೂಡ ನಟ್ಟು ಮಾತಾಡೋಕೆ ಕೊಡ್ತಿಲ್ಲ. ನಾವು ಭಾಳ ಟಾರ್ಚರ್ ಆಗಿದ್ನಪ್ಪ ಅಂತ ಹೇಳ್ತಿದ್ಲು ಅವಳು, ನನ್ನ ಹತ್ರನೇ ಹೇಳಿಳು. ಶಿಕ್ಷೆ ಆಗಬೇಕು. ಹೌದು, ಅವನಿಗೆ ಗಲ್ ಶಿಕ್ಷೆನೇ ಆಗಕ್ಕೆ ಬಿಟ್ಟರೆ ತಾಯಿ ಮಗ್ಗೆ ಇನ್ನು ಜುಮ್ಮಂದಲ್ಲಿ ಮದುವೆ ಅನ್ನೋದು ಏನು ಅಂತ ಗೊತ್ತಾಗಬೇಕು. ನನಗಿದ್ದವು 2 ಹೆಣ್ಣೆ, ತಾಯಿ ಇದ್ದರೆ ಹಿಂಗೆ, ನಾವು ಕೂಲಿ ಮಾಡ್ಕೆ ತಿನ್ನೋರು, ಬಡವರು, ನಮ್ಗೆ ಆಸ್ತಿ ಇಲ್ಲ, ಮನೆ ಇಲ್ಲ, ಏನೂ ಇಲ್ಲ. ಹೋಗನೆ ತಾಯಿ ಬಿಟ್ಟು ಹೋಗೋಕ್ಕಾಗಲ್ಲ. ಒಬ್ಬಳು ಮಗಳಿದ್ರೆ ಶಾಲೆ, ನಾವು ದೂರ ಹೋಗೋಕ್ಕೆ ಓಡಾಡೋಕ್ಕೆ ತಿಳುವಳಿಕೆ ಇಲ್ಲ ನಮಗೆ. ನಮ್ಮ ಅಪ್ಪ ತಾಯಿ ಇದೇ ಬುದ್ಧಿ ಕಲಿಸ್ಲ. ನಿಮ್ಮ ಹೆಸರು? ಗಣಪತಿ ಅಂತ ನನ್ನ ಹೆಸರು. ಕಟ್ಟಿನಕರ ಗ್ರಾಮದಿಂದ ಹುಡುಗಿಯನ್ನು ಕುರಂಬಳ್ಳಿ ಕೊಟ್ಟಿರ್ತಾರೆ ಸರ್. ಕುರಂಬಳ್ಳಿಲಿ ಕೊಟ್ಟು ಒಂದು 6 ತಿಂಗಳ ಮದುವೆ ಆಯಿತು ಹುಡುಗಿ. 6 ತಿಂಗಳಾದ್ಮೇಲೆ ಚೆನ್ನಾಗಿದ್ದು ಫಸ್ಟಿಗೆ. ನಂತರ ಅವರಿಗೆ ಏನಾಯಿತು ಏನೋ ಗೊತ್ತಿಲ್ಲ. 6 ತಿಂಗಳಲ್ಲಿ ಹುಡುಗಿ ಟಾರ್ಚರ್ ಕೊಟ್ಟು ಗರ್ಭಿಣಿ ಆಗಿದ್ಲು. ಅಂಥವಳನ್ನು ಭಾರಿ ಹಿಂಸೆ ಕೊಟ್ಟು, ಹಿಂಸೆ ಕೊಟ್ಟು ಅವಳನ್ನು ಆಸ್ಪತ್ರೆಗೆ ಬಂದು ಅಡ್ಮಿಟ್ ಮಾಡಲ್ಲವರೆಗೂ ಯಾರಿಗೂ ಗೊತ್ತಿಲ್ಲ, ಅಷ್ಟು ಹಿಂಸೆ ಕೊಟ್ಟಿದ್ದಾರೆ. ಅವರನ್ನು ಹೀಗೆ ಬಿಡಬಾರ್ದು ಸರ್. ಸುಮ್ಮನೆ ಅವರಿಗೆ ಸಾಯೋ ತನಕ ಜೈಲಲ್ಲಿಟ್ಟು ಅವ್ರನ್ನ ಇದು ಮಾಡಬೇಕು. ಈ ಥರ ಹಿಂಸೆ ಕೊಟ್ಟ ಯಾವ ಹೆಣ್ಮಕ್ಳಿಗೂ ಕೊಡಬಾರ್ದು ಸರ್. ಅಂತ ಇವರಿಗೆ ಅಪ್ಪ ತಾಯಿ ಏನೂ ಗೊತ್ತಿಲ್ಲ. ಅಂಥದ್ರಲ್ಲಿ ಮೋಸ ಮಾಡಿ ಮದುವೆ ಮುಗ್ಧ ಹೆಣ್ಮಗಳು ಸರ್ ಅವರು. ಅವಳು ಏನು ಹೇಳ್ಕೊಳ್ಳೋಕೆ ಮತ್ತೊಬ್ರಿಗೆ ಹೇಳ್ಕೊಳ್ಳೋಕ್ಕೂ ಆಗ್ತದೆ, ಅಷ್ಟು ಮುಗ್ಧೆ ಅವಳು. ಅಂಥೇಳಿ ಮದುವೆ ಮಾಡಿ ಕೊಟ್ಟಿದ್ದೀವಿ, ಚೆನ್ನಾಗಿರ್ತಾರೆ ಅಂಥೇಳಿ ಈ ಥರ ಹಿಂಸೆ ಕೊಟ್ಟಿದ್ದಾರೆ. ಅವರಿಗೆ ಅವ್ರಿಗೆ ಉಸಿರು ಕಟ್ಟಿ ಸಾಯಿಸ್ತಾರೆ ಸರ್. ಕುತ್ತಿಗೆ ಹಿಡಿದು ಉಸಿರು ಕಟ್ಟಿ ಅಥವಾ ಹೊಟ್ಟೆಯಲ್ಲಿ ಏನು ಒದ್ದೋ ಏನೋ ಮಾಡಿದ್ದಾರೆ. ಅದು ವಿಷ ಕುಡಿಯೋಂಥ ಹುಡುಗಿನೇ ಅಲ್ಲ ಇವರು. ಆಮೇಲೆ ಸತ್ತ ಮೇಲೆ ಇವರು ಅವಳ ಬಾಯಿಗೆ ಔಷಧಿ ಬಿಟ್ಟು ಈ ಥರ ಮಾಡಿದ್ದಾರೆ. ಅವ್ರಿಗೆ ಹಿಂಸೆನೇ ಭಾರಿ ಚಿತ್ರಹಿಂಸೆ ಕೊಟ್ಟು ವಿಷ ಸೇವಿಸಿ ಆತ್ಮಹತ್ಯೆ ಅಂತೇಳಿ ಅವರು ತೋಳ್ಗಾಣಿಕೆ ಬಿಂಬಿಸಿದ್ದಾರೆ ಸರ್. ಅವರಿಗೆ ತಕ್ಕ ಶಿಕ್ಷೆಯನ್ನು ಕಾನೂನಿನಲ್ಲಿ ಕೊಟ್ಟಲೇಬೇಕು ಸರ್. ಅವರೇ ಹೊಡೆದು ಸಾಯಿಸಿದ್ದಾರೆ ಸರ್. ಮತ್ತು 3ನೇರು ಯಾರು ಬಂದಿಲ್ಲ. ಆ ಹುಡುಗನ ತಾಯಿ ಹುಡುಗ ಇಬ್ಬರೇ ಸೇರ್ಕೊಂಡು ಮಾಡಿರೋದು ಸರ್ ಅದು. ಮತ್ತು 3ನೇರು ಯಾರೂ ಇಲ್ಲ ಅಲ್ಲಿ, ಅವರೇ ಮನೆ ಬಿಟ್ಟರೆ. ಅಕ್ಕಪಕ್ಕ ಮನೆ ಇದ್ದರೂ ಆಗ್ತಿಲ್ಲ ಅವರಿಗೆ. ಅಂಥದ್ರಲ್ಲಿ ಅವರಿಗೆ ಶಿಕ್ಷೆ ಆಗಲೇಬೇಕು ಸರ್. ಘೋರ ಶಿಕ್ಷೆಯನ್ನು ಕೊಟ್ಟು ಸರ್ಕಾರ ಅದಕ್ಕೆ ಪೊಲೀಸ್ನವರು ಇದು ಮಾಡಬೇಕಂತ ನಾವು ಅವ್ರದ್ದು ಕೋರಿಕೆ ಇದ್ದೀವಿ ಸರ್. ಆ ಮಗು ಏನಿತ್ತು ಅದು ಸೋದರ ಮಾವ. ನಾನು ಅದು ಸೋದರ ಮಾವ ಅಂದರೆ ಈಗ ಹುಡುಗಿ 6 ತಿಂಗಳ ಹಿಂದೆ ಬಿಗ್ತಾನೆ ಇಂಟ್ರೆಸ್ಟ್ ಇಲ್ಲ ಅವರಿಗೆ. ಆ ಕೊರಂಬಳ್ಳಿ ಆ ಊರಿಗೆ ಆ ಹುಡುಗನಿಗೆ ಕೊಡಲಿಕ್ಕೆ ನಮ್ಮ ಅಕ್ಕನಿಗೆ ನಮ್ಮ ಭಾವನಿಗೆ
ನಮ್ಗೆ ಯಾರಿಗೂ ನೆಂಟರಿಷ್ಟು ಯಾರಿಗೂ ಮನಸ್ಸಿರಲಾಯಿತು. ಆದರೂ ಮೇಲಿನ ಮೇಲೆ ಒತ್ತಡ ಯಾರೋ ಬ್ರೋಕರ್ನ ಹಿಡ್ಕೊಂಡು ಆ ಬ್ರೋಕರ್ ಮೂಲಕ ನನ್ನ ಸೊಸೆಯಿಂದ ಆ ಮೂರ್ಖನಿಗೆ ಆ ಚಂಡಾಲಿ ತಗೊಂಡು ಕೊಟ್ಬಿಟ್ರು. ನನ್ನ ಅಕ್ಕಬು ಆ ಚಂಡಾಲಿ ತಗೋಗಿ ನನ್ನ ಸೊಸೆ ನನ್ನ ಅಕ್ಕನ ಮಗಳು ಕೊಟ್ಟುಬಿಟ್ರು ಸ್ವಾಮಿ. ಆದರೆ ನನ್ನ ಸೊಸೆಗೆ 23 ವರ್ಷ, ಅವಳಿಗೆ ಏನೂ ಅನ್ನೋದೇ ಗೊತ್ತಿರಲ್ಲ ಸ್ವಾಮಿ. ಅವಳಿಗೆ ಈ ಭವಿಷ್ಯದ ಮುಂದಿನ ಭವಿಷ್ಯದ್ದು ಮದುವೆದು ಮಕ್ಕಳದ್ದು ಏನು ಅನ್ನೋದು ಗೊತ್ತಿಲ್ಲ. ಆ 23 ವರ್ಷದ ನಾಲೆಡ್ಜಲ್ಲಿ ಏನು ಗೊತ್ತಿರುತ್ತೆ ಅಂಥದ್ನಾರು ಇವರು ಮದುವೆ ಮಾಡಿ ಕೊಟ್ಟ ಮೇಲೆ ಸುಖವಾಗಿ ನೋಡ್ಕೊಳ್ತೀನಿ ಅಂತೇಳಿ ಏನೇನೋ ನನಗೆ RCC ಇದೆ, ಬಿಲ್ಡಿಂಗ್ ಇದೆ, ಕಾರ್ ಇದೆ, ಅದು ಇದೆ, ಇದು ಇದೆ ಅಂಥೇಳಿ ಬಾರಿ ಎಲ್ಲ ನನ್ನ ಸೊಸೆನ ಮೇಮಾರಿಸಿ ಮದುವೆ ಹಾಕೊಂಡು ಹೋಗ್ಬಿಟ್ಟ. ಒಂದು 2 ತಿಂಗಳೇನೋ ಚೆನ್ನಾಗಿದ್ದರು. ಏನೋ ನಮ್ಮ ಸೊಸೆಗೆ ಗರ್ಭ ಕಟ್ಟೆಲ್ಲವರೆಗೂ ಚೆನ್ನಾಗಿದ್ದರೆ ಏನಂತ ನಮ್ಮ ಈಗ ಅನಿಸಿಕೆ. ಭಾರಿ ಟಾರ್ಚರ್ ಕೊಡ್ತಿದ್ದಂತೆ ನಮ್ಮ ಅಕ್ಕ ಭಾವ. ನನ್ನ ಸೊಸೆ 2ನೇ ಸೊಸೆ ಹೇಳ್ತಾರೆ ಈಗ ಭಾರಿ ಟಾರ್ಚರ್ ಕೊಡ್ತಿದ್ರಂತೆ. ಅವಾಗ ಮೊದಲೇ ಹೇಳ್ತಿದ್ದಂತೆ ಗರ್ಭಪಾತ ಮಾಡ್ಸೋಣ, ಅಂದರೆ ಈ ಅಬಾಷನ್ ಮಾಡ್ಸೋಣ, ಇಷ್ಟು ಚಿಕ್ಕ ವಯಸ್ಸಲ್ಲೇ ಮಗು ಬೇಡ ನಿನಗೆ, ಅಬಾಷನ್ ಮಾಡ್ಸೋಣ ಅಂತ ಮೊದಲಿಂದಲೂ ಹೇಳ್ತಾಯಿದ್ದಂತೆ. ಹಿಂಗೆ ಅಕ್ಕ ತಾಯಿಗೆ ಹೇಳಿದಾಗ ನನ್ನ ಹತ್ರ ಕೇಳಿದ್ರು, ಅದು ಬೇಡ, ಚಿಕ್ಕ ವಯಸ್ಸಿರಲಿ ಏನೇ ಇರಲಿ ಮತ್ತೆ 2ನೇ ಆಗುತ್ತೋ ಇಲ್ವಾ, ಇದು ನಾವು ಬಂದು ಪ್ರಸಾದ ಬಿಟ್ಕೊಂಬಿಟ್ರೆ ಕೊನೆ ಪ್ರಸಾದ ಸಿಗುತ್ತೋ ಇಲ್ವಾ, ಬೇಡ ಅಬಾಷನ್ ಬೇಡ, ಏನೇ ಇರಲಿ ನೋಡ್ಕೊಳ್ಳೋಣ ಅಂಥೇಳಿ ಒತ್ತಾಯ ಮಾಡಿ ಬಿಡಿಸಿದ್ರಂತೆ ಇವರು ಅಪ್ಪತಾಯಿ ಹೇಳಿ. ಆದರೆ ಅದೇ ಇದರಿಂದಲೇ ಹೇಳಿಂದಲೇ ನನ್ನ ಸೊಸೆಯನ್ನು ಕತ್ತು ಹಿಚಿಕೋ ಅಥವಾ ಒದ್ದೋ ಏನೋ ಮಾಡಿ ಕೊಲೆನೇ ಮಾಡಿದ್ದಾರೆ ಆ ಮೂರ್ಖರು. ಯಾರೋ ತಾಯಿ ಮಗ ಇಬ್ಬರೂ ಸೇರ್ಕೊಂಡು, ಆ ಹುಡುಗನ ತಾಯಿ ಇಬ್ಬರೂ ಸೇರ್ಕೊಂಡು ನನ್ನ ಸೊಸೆಯನ್ನು ಯಾವುದೋ ರೂಪದಲ್ಲಿ ಕೊಲೆ ಮಾಡಿ ಆಮೇಲೆ ಬಾಯಿ ಕಾಸ್ಕೊಂಡು ವಿಷ ಹಾಕಿ ಆತ್ಮಹತ್ಯೆ ಅಂಥೇಳಿ ಪ್ರೂಫ್ ಮಾಡಬೇಕು ಅಂತೇಳಿ ವಿಷ ಹಾಕಿ ಕೊಲೆ ಮಾಡಿ ಆದಮೇಲೆ ವಿಷ ಹಾಕಿ ಇದೊಂದು ಕೊಲೆ ಅಲ್ಲ ಆತ್ಮಹತ್ಯೆ ಮಾಡೋಣ ಅಂತ ಹೇಳೋಣ ಅಂತೇಳಿ ಕೊಲೆ ಮಾಡಿದರೆ ಇದಕ್ಕೆ ಕಾನೂನು ಪ್ರಕಾರ ಪೊಲೀಸರು ಅವನಿಗೆ ಎಲ್ಲೇ ಇದ್ದರೂ ಅವನ ತಾಯಿನೂ ಸಹಿತ, ಈಗ ಅವನು ಸ್ಟೇಷನಲ್ಲಿ ಇದ್ದಾನೆ, ಅವನ ತಾಯಿನೂ ಸಹಿತ ಎಲ್ಲೇ ಇದ್ದರೂ ಹುಡುಕಿ ಕಾನೂನು ಪ್ರಕಾರವಾಗಿ ಅವರಿಗೆ ನ್ಯಾಯಬದ್ಧವಾದ ಶಿಕ್ಷೆಯನ್ನು, ಜೀವಾವಧಿ ಶಿಕ್ಷೆಯನ್ನು ಕೊಡಬೇಕು ಅಂಥೇಳಿ ನಾನು ವಿನಂತಿ ಮಾಡ್ಕೊಳ್ತೇನೆ.